ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಇದು ಹಬ್ಬದ ಹಿಂದಿನ ದಿನ ಮಾಡಿರೋದು. ನಮ್ಮ ಏರಿಯಾ ಯಾವುದೇ ಹಬ್ಬ ಇದ್ದರೂ ಸಖತ್ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಮಿಂಚ್ತಾ ಇರುತ್ತೆ. ಜನ ಅದು ಇದು ತೊಗೊಳಕ್ಕೆ ಓಡಾಡ್ತಾ ಇರ್ತಾರೆ. ನೋಡೋದೇ ಒಂಥರ ಚೆಂದ ಇರ್ತೈತಿ. ಆ್ಯಂಡ್ ಬೆಳಿಗ್ಗೆ ಎದ್ದು ನಾವು ಎಳ್ಳು ಬೆಲ್ಲ ಇರಲಿಲ್ಲ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಿದ್ವಿ ನಾನು ನಮ್ಮ ಅಕ್ಕ. ಮತ್ತು ಹಂಗೆ ಸ್ವೀಟು ತೊಗೊಂಡ್ವಿ. ಆ್ಯಕ್ಚುಲಿ ಮಾಡೋಣ ಅಂತಿತ್ತು ಏನಾರ ಸ್ವೀಟ್, ಬಟ್ ಅಲ್ಲಿ ಡ್ರೈ ಜಾಮೂನ್ ಮಸ್ತ್ ಕಾಣತ್ತಿತ್ತು ತಗೊಂಡ್ವಿ. ಆ್ಯಂಡ್ ಪೂಜೆ ಮಾಡೋಕ್ಕೂ ಸ್ವಲ್ಪ ಕಬ್ಬು ಮತ್ತು ಏನೇನು ಬೇಕಲ್ಲ ಪೂಜೆ ಸಾಮಾನು ಅದೆಲ್ಲ ತೊಗೊಂಬರಕ್ಕೆ ಹೋಗಿದ್ವಿ. ಅದೆಲ್ಲ ತೊಗೊಂಡು ಆಮೇಲೆ ಇಲ್ಲಿ 1 kg ಅಕ್ಕಿ ತೊಗೊಂಡ್ವಿ. ಇದು ನಮಗಲ್ಲ, ಇಲ್ಲಿ ಅಜ್ಜಿ ಒಬ್ಬರು ಕೇಳಾಗ್ತಿದ್ರು, ಸೊ ಅವರಿಗೆ ಕೊಡೋಣಂತೆ ಅಕ್ಕಿ 1 kg ಅಕ್ಕಿ ಮತ್ತು 1 ಬಿಸ್ಕಿಟ್ ತೊಗೊಂಡಿದ್ದೀವಿ. ಇಲ್ಲಿ ಅಜ್ಜಿ ಯಾರೋ ಕೇಳ್ತಾ ಇದ್ರು, ತಗೊಳ್ಳಿ. ಬಾಳೆ ಮಾಡ್ಬೇಕು ಇವಾಗ. ಆಯ್ತಾ ಊಟ ಅಡುಗೆ ನಿಮ್ಮದು? ಎಷ್ಟು ಸುಸ್ತಾಗ್ಬಿಟ್ಟಿದೆ ಕಬ್ಬು ಹೊತ್ಕೊಂಬರತ್ಲಿಗೆ. ಕುಂತಿಯಲ್ಲ, ಬರಕ್ಕೆ ಬರಲ್ಲ ಸ್ವಲ್ಪ ಹೊತ್ಕೊಂಬರಕ್ಕೆ ಅಂತೇಳಿ. ಪಲಾವ್ ಏನ್ರಿ? ಐಶಿ ಇವತ್ತರ ಎದ್ದೇಳ, ಹಬ್ಬ ಐತಿ, ಎದ್ದೇಳ ಇವತ್ತರ ಜಲ್ದಿ ಎದ್ದೇಳ, ಹಬ್ಬ ಐತಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬ. ಮತ್ತಿಲ್ಲಿ ನಾವು ಗಾಡಿ ಪೂಜೆ ಮಾಡೋಣ ಅಂತೇಳಿ ಕೆಳಗೆ ಬಂದ್ವಿ ರೀ. ನಾವು ಎಲ್ಲ ಹಬ್ಬಕ್ಕೂ ಗಾಡಿ ಪೂಜೆ ಮಾಡತ್ತೀವಿ. ಯಾವುದೋ ಅಮಾಸೆ ಇರಲಿ ಹಬ್ಬ ಇರಲಿ. ನಮ್ಮ ಮನೆಯೊಳಗೆ ನಾವು ಮಾಡಿಲ್ಲ ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲರೂ ಫೋನ್ ಹಚ್ಚಿ ಫಸ್ಟ್ ಜಳಕ ಮಾಡಿರಿಲ್ಲ, ಗಾಡಿ ತೊಳೆದಿರಿಲ್ಲ, ಗಾಡಿ ಪೂಜೆ ಮಾಡಿರಲಿಲ್ಲ, ಮನೆ ಒರೆಸಿರಿಲ್ಲ ಅಂತಿದ್ದ ಫಸ್ಟ್ ಕೇಳೋದವ್ರು. ಸೊ ನಾವೆಲ್ಲರೂ ಫಸ್ಟ್ ಹಬ್ಬ ಅಮಾವಾಸ್ಯೆ ಹುಣ್ಣಿಮೆ ಏನದ ಇರಲಿ ನಮ್ಮ ಮಮ್ಮಿ ಫಸ್ಟ್ ಕಾಲ್ ಅವರ ಮಾಡಿದ್ರೆ. ಅವ್ರು ದೊಡ್ಡವ್ರ ಮನೆಯಾಗಿದ್ರೆ ಹಬ್ಬ ಇರ್ತೈತ್ರಿ, ಒಂಥರ ಅದು ವೈಬ ಬೇರೆನೇ ಇರ್ತೈತದು. ಸೊ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬೆಂಗ್ಳೂರ್ದಾಗ ಅವ್ರಿಗೆ ಇರೋಕ್ಕೆ ಇಷ್ಟ ಆಗಂಗಿಲ್ಲ ಜಾಸ್ತಿ ಜನ. ಸೊ ನಮಗೂ 1 ದಿನ 2 ದಿನ ಆಫೀಸ್ ರಜೆ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಬರೋಕ್ಕೂ ಆಗಂಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಓಕೆ. ಸೊ ಹಾಗಂತೆ ಅದಕ್ಕೆ ನಾವು ಗಾಡಿ ತೊಳೆದು ನಮ್ಮ ತಮ್ಮ ಮತ್ತು ನಮ್ಮ ಜಿಜೋರು ನಮ್ಮ ಸಂಗು ಅವರೆಲ್ಲರೂ ಗಾಡಿ ತೊಳೆದಿದ್ರು. ಸೊ ನಾವಿಲ್ಲಿ ಪೂಜೆ ಮಾಡಿಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಆ್ಯಕ್ಚುಲಿ ಯಾವುದಾದ್ರೂ ಒಂದು ದೇವಸ್ಥಾನ ಅಲ್ಲ, ಫುಲ್ ಟೆಂಪಲ್ ರನ್ ಇವತ್ತು. ನಾವು ಮನೆಯಾಗಿದ್ರೂ ಅಷ್ಟೇ, ಬರೀ ದೇವರು ದಿಂಡ್ರು ಅದು ಇದು. ಲೈಕ್ ಪೇರೆಂಟ್ಸ್ ಹೆಂಗೆ ಇರ್ತಾರೆ ಮಕ್ಕಳು ಹಂಗೆ ಇರ್ತಾರೆ ಅನ್ಸುತ್ತೆ. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿನೂ ಮದುವೆ ಆದಾಗಿಂದನೂ ಯಾವುದೋ ಅಮಾವಾಸ್ಯೆ ಬರಲಿ ಯಾವುದೋ ಹುಣ್ಣಿಮೆ ಬರಲಿ ಚಿಕ್ಕ ಒಂದು ಹಬ್ಬ ಬರಲಿ ಅವ್ರದ್ದು ಮನೆಯೊಳಗೆ ಪೂಜೆ ಆಯಿತು ಅಂದರೆ ನೆಕ್ಸ್ಟ್ ಹೋಗೋದು ದೇವ್ರಿಗೆ, ಯಾವುದರೇ ಇರಲಿ ಅದು ಯಾವುದೋ ದೇವರು ಅಂತಲ್ಲ, ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಕೂತು ಕಾಯಿ ಒಡ್ಸ್ಕೊಂಡು ಬರೋರು ಅವರು. ಸೇಮ್ ನಾವು ಅವ್ರ ಥರನ ಇಲ್ಲಿ ಮಾಡಕತ್ತೀವಿ. ಎಲ್ಲ ಕಸಿನ್ಸು ನಮ್ಮ ಸಿಬ್ಲಿಂಗ್ಸ್ ಎಲ್ಲರೂ ಜೊತೆಗೆ ಇರ್ತೀವಲ್ಲ. ಸೊ ವಿ ಸೆಲೆಬ್ರೇಟ್ ಆಲ್ ದ ಫೆಸ್ಟಿವಲ್ಸ್ ಆ್ಯಂಡ್ ವಿ ಎಂಜಾಯ್ ದ್ಯಾಟ್. ಒಂಥರ ಚೆಂದ ಇರುತ್ತೆ. ಸೊ ಬಟ್ ಮಮ್ಮಿ ಪಪ್ಪ ಅಜ್ಜಿ ಗಿಜ್ಜಿ ಅವ್ರ ಜೊತೆ ಇರೋದು ಬೇರೆ, ನಾವು ಮಕ್ಕಳಿಗೆ ಬೇರೆ ಆಗ್ತೀವಿ. ಸೊ ನಾವಿಲ್ಲಿ ಟೆಂಪಲಿಗೆ ಬಂದ್ವಿ. ಆಂಜನೇಯ ಟೆಂಪಲ್ಗೆ ಹೋದ್ವಿ.
ಮಹಾಲಕ್ಷ್ಮಿ ಟೆಂಪಲಿಗೆ ಬಂದು ಅಲ್ಲಿ ಮಹಾಲಕ್ಷ್ಮಿ ಟೆಂಪಲಲ್ಲಿ ದರ್ಶನ ತಗೊಂಡು ಆಗಿದೆ. ಆಮೇಲೆ ಮತ್ತೆ ಇಲ್ಲಿ ರಾಮ ಮಂದಿರ ಟೆಂಪಲಿಗೆ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ದಿಯಾ ಮತ್ತು ದಿಯಾ ಫ್ಯಾಮಿಲಿ ನಮ್ಗೆ ಅಲ್ಲಿ ಸಿಕ್ಕರು. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ, ನಾವು ಅದೇ ಟೈಮ್ಗೆ ಹೋಗ್ತೀವಿ ಅಂತ ಅವರು ಅದೇ ಟೈಮಿಗೆ ಬಂದಿದ್ದರು. ಇಬ್ಬರು ಭೇಟಿಯಾದ್ವಿ. ದಿಯಾ ಅಂತೂ ಸಖತ್ ಕ್ಯೂಟಾಗಿ ಕಾಣತ್ತಿದ್ಲು ಆ ಡ್ರೆಸ್ ಒಳಗೆ. ನಮ್ಮ ಐಶಿ ಅವ್ರಿಗೆಲ್ಲ ನಾನು ಟ್ರಿಪ್ಪಿಂದ ಬಂದಮೇಲೆ ಹೇಳತ್ತಿದ್ದೆ, ದಿಯಾನ ನೋಡ್ಬೇಕು ಎಷ್ಟು ಕ್ಯೂಟ್ ಇದ್ದಾಳೆ ಹಂಗಿಂಗೆ ಅಂಥೇಳಿ. ಆಕಿ ಅಲ್ಲೇ ಸಿಕ್ಬಿಟ್ಲು. ಸೊ ಆ್ಯಂಡ್ ನಮ್ಮ ಅಕ್ಕ ಮತ್ತು ನಮ್ಮ ಸೆಕೆಂಡ್ ಜೀಜು ಅವರು ಬಂದಿದ್ದರು ಮನೆಗೆ. ಸೊ ಅವರು ಏನು ಊಟ ಮಾಡಿಕೊಂಡು ಆಮೇಲೆ ಅವ್ರ ಮನೆಗೆ ಹೊರಟರು.